Hello students, welcome back to our English class. In this class, we will discuss about most expected question and answers from the lesson around a medicinal creeper written by Purnachandra Tejaswi. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಎನ್ನುವಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನಾವು ಸರಿಯಾಗಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಪಾಠವನ್ನು ಮಾಡೋದಕ್ಕೆ ಟೀಚಿಂಗ್ ಅವರ್ಸ್ 6 hours ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪಾಠನ 6 ಗಂಟೆ ಪಾಠ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪಾಠಕ್ಕೆ 6 ಮಾರ್ಕ್ಸನ್ನು ಕೂಡ ಅಲಾಟ್ ಮಾಡಿದ್ದಾರೆ. ಅಂದರೆ ತಮಗೆ ಎಕ್ಸಾಮಿನೇಷನಲ್ಲಿ ಈ ಪಾಠದಿಂದ 6 ಮಾರ್ಕ್ಸ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಪಾಠದಿಂದ 6 ಮಾರ್ಕ್ಸ್ಗೆ ಕ್ವಶನನ್ನು ಕೇಳ್ತಾರೆ. ಅಂದರೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾರೆ ಅನ್ನೋದನ್ನು ನೋಡಿಕೊಂಡು ಆಮೇಲೆ ಈ ಕ್ವಶನ್ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ MCQ ಕ್ವಶನ್ 1 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ಬೋದು, ಹಾಗೆ 3 ಮಾರ್ಕ್ಸನ್ನು ಕೂಡ ಕೇಳ್ಬೋದು. ಇಲ್ಲಿ ಟೋಟಲ್ ಆಗಿ ನಮಗೆ 6 ಮಾರ್ಕ್ಸ್ ಆಗುತ್ತೆ. ಅಥವಾ ಇವೆಲ್ಲನ ಬಿಟ್ಬಿಟ್ಟು ಡೈರೆಕ್ಟಾಗಿ 4 ಮಾರ್ಕ್ಸ್ ಕ್ವಶನನ್ನು ಕೇಳಿ ಮತ್ತೆ 2 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳ್ಬೋದು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನ ತಾವು ನೋಡ್ಕೊಂಡು ಹೋಗ್ಬೇಕು. ತಾವು ಚೆನ್ನಾಗಿ ಓದ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಈ ಪಾಠದಿಂದ 6 ಮಾರ್ಕ್ಸ್ ನಮಗೆ ಸಿಗುತ್ತೆ. ಹಾಗೇನೆ ಹಿಂದಿನ ಪಾಠಗಳಿಗೆ ಪಾಠ ಮತ್ತು ಪೋಯಂ ಬಗ್ಗೆ ಕ್ವಶನ್ ಆನ್ಸರ್ಸ್ ಅನ್ನ ಏನು ಡಿಸ್ಕಸ್ ಮಾಡಿದ್ದೀನಿ, ಅಲ್ಲಿ ಇದ್ದ ಹಾಗೇನೆ MCQ ಕ್ವಶನ್ಸ್ಗಳಿಗೆ ಒಂದು ಕ್ವಿಜ್ ಅನ್ನು ಕಂಡಕ್ಟ್ ಮಾಡಿದ್ದಲ್ಲ, ಈ ಪಾಠಕ್ಕೂ ಸಂಬಂಧಪಟ್ಟಂಗೆ MCQ ಕ್ವಶನ್ಸ್ಗಳಿಗೆ ಒಂದು ಕ್ವಿಜ್ ಕಂಡಕ್ಟ್ ಮಾಡಿ ಗೂಗಲ್ ಫಾರ್ಮ್ ಅಲ್ಲಿ ಅದನ್ನ ಲಿಂಕ್ ಅನ್ನ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ತಾವು ಅಲ್ಲಿ ಹೋಗ್ಬಿಟ್ಟು ಆ ಕ್ವಿಜ್ ಅನ್ನ ಅಟೆಂಡ್ ಮಾಡಿ ಮತ್ತೆ ಟ್ರೈ ಮಾಡಿ, ಅವಾಗ ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ತಮಗೂ ಕೂಡ ಈಸಿ ಆಗುತ್ತೆ. ಹಾಗೇನೆ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಮತ್ತೆ 3 ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳು ತುಂಬ ಲೆಂದಿ ಆಗಿರೋದ್ರಿಂದ ಸ್ಕ್ರೀನ್ ಮೇಲೆ ಡಿಸ್ಕಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆ ಎಲ್ಲ ಪ್ರಶ್ನೆಗಳಿಗೆ ಆನ್ಸರನ್ನು ಹೇಗೆ ಬರೀಬೇಕು ಅಂತ ಹೇಳ್ಬಿಟ್ಟು ಒಂದು PDF ಫಾರ್ಮೆಟಲ್ಲಿ ನೋಟ್ಸನ್ನು ಮಾಡಿ ಅದರ ಲಿಂಕನ್ನು ಕೂಡ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಓದ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇವಾಗ ಈ ಪಾಠದಿಂದ ಮುಖ್ಯವಾಗಿ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ಬ್ರಾಟ್ ಸಮ್ ಕ್ರೀಪರ್ಸ್ ಫಾರ್ ಟೈಯಿಂಗ್ ದ ಕೇನ್ ಪೀಸಸ್ ಫ್ರಮ್ ದ ಫಾರೆಸ್ಟ್, ಹೂ ಸ್ಕಾಲ್ಡೆಡ್ ಹಿಮ್. ಇಲ್ಲಿ 2 ಪ್ರಶ್ನೆಗಳಿದಾವೆ ಅಂತ ಹೇಳ್ಬಿಟ್ಟು ಆನ್ಸರ್ ತುಂಬ ದೊಡ್ಡದಾಗಿರ್ತದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದು 2 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ 2 ವ್ಯಾಲ್ಯೂ ಪಾಯಿಂಟ್ಸನ್ನು ಡಿಮ್ಯಾಂಡ್ ಮಾಡುತ್ತೆ. 2 ವ್ಯಾಲ್ಯೂ ಪಾಯಿಂಟ್ಸನ್ನು ನಾವು ಇಲ್ಲಿ ಆನ್ಸರ್ ಆಗಿ ಕೊಡಬೇಕಾಗಿರೋದ್ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೂ ಬ್ರಾಟ್ ಸಮ್ ಕ್ರೀಪರ್ಸ್ ಫಾರ್ ಟೈಯಿಂಗ್ ದ ಕೇನ್ ಪೀಸಸ್ ಫ್ರಮ್ ದ ಫಾರೆಸ್ಟ್ ಅಂತ ಮೊದಲನೇ ಪ್ರಶ್ನೆ ಇದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರ ತೋಟದಲ್ಲಿ ಈ ಕಾಫಿ ಬೀಜನ ಒಣಗಿಸ್ಬೇಕಾಗಿತ್ತು. ಅದನ್ನು ನೆರಳಲ್ಲೇ ಒಣಗಿಸ್ಬೇಕಾಗಿರೋದ್ರಿಂದ ಅದ್ರ ಮೇಲೆ ಒಂಥರ ಚಪ್ರ ಹಾಕ್ತಾ ಇದ್ರು, ಶೆಡ್ ಥರ ಮಾಡ್ತಾ ಇದ್ರು. ಅದನ್ನು ಕಟ್ಟೋದಕ್ಕೆ ಅವರಿಗೆ ಕ್ರೀಪರ್ ಬೇಕಾಗಿತ್ತು. ಅಲ್ಲಿ ಕಾಡು ಬಳ್ಳಿ ಅಂತ ಕರೀತಾರೆ ಮಲೆನಾಡು ಕಡೆಗೆ, ಅದರಿಂದನೇ ಕಟ್ತಾ ಇದ್ರು. ಅದನ್ನು ತರಕ್ಕೆ ಕಳಿಸಿದ್ರು. ಯಾರು ಆ ಕ್ರೀಪರನ್ನು ತಗೊಂಬಂದ್ರು? ಹೂ ಸ್ಕಾಲ್ಡೆಡ್ ಹಿಮ್. ಆ ಕ್ರೀಪರನ್ನು ತಗೊಂಬಂದಾಗ ಅವನಿಗೆ ಯಾರು ಬೇಯಿದ್ರು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿ ಆನ್ಸರ್ ಮಾಡಿಬಿಡ್ಬೋದು. ಸನ್ನ ಬ್ರಾಟ್ ದ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್. ಈ ಸನ್ನ ಅಂತಿದ್ದಲ್ಲಿ ಕೆಲಸದವನು ಈ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ಮಾರ ಇಬ್ಬರು ಸೇರ್ಕೊಂಡ್ಬಿಟ್ಟು ಅವನನ್ನು ಕಾಡಿಗೆ ಕಾಡುಬಳ್ಳಿ ತಗೊಂಬರಕ್ಕೆ ಅಂತ ಕಳಿಸಿದ್ರು. ಆ ಸನ್ನ ಆ ಕ್ರೀಪರ್ಸನ್ನ ತಗೊಂಬರ್ತಾನೆ. ಆ್ಯಂಡ್ ಮಾರ ಸ್ಕಾಲ್ಡೆಡ್ ಹಿಮ್. ಆ ಮಾರ ಏನಿದ್ನಲ್ಲ ಅವನು ಸನ್ನನನ್ನು ಬೈತಾನೆ. ಇಷ್ಟು ಆನ್ಸರ್ ಬರೆದ್ಬಿಟ್ರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವೇರ್ ಡಿಡ್ ಸನ್ನ ಬ್ರಿಂಗ್ ಕ್ರೀಪರ್ಸ್ ಫ್ರಮ್. ಈ ಸನ್ನ ಕ್ರೀಪರ್ಸನ್ನು ತಗೊಂಬರ್ತಾನಲ್ಲ, ಎಲ್ಲಿಂದ ತಗೊಂಬಂದ? ಆ್ಯಂಡ್ ವೈ ವಾಸ್ ಹೀ ಸ್ಕಾಲ್ಡೆಡ್ ಬೈ ಮಾರ. ಮಾರ ಅವನಿಗೆ ಅದನ್ನು ತಗೊಂಬಂದಾಗ ಬೈತಾನಲ್ಲ, ಯಾಕೆ ಬೈದ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ಆನ್ಸರ್ನ ಮಾಡ್ಬೋದು ನೋಡಿ. ಸನ್ನ ಬ್ರಾಟ್ ದ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್. ಅವ್ನು ಬೇರೆ ಎಲ್ಲಿಂದ ತರಲ್ಲ, ಕಾಡಿಗೆ ಕಳಿಸಿರ್ತಾರೆ. ಕಾಡಿನಿಂದನೇ ಆ ಕ್ರೀಪರ್, ಆ ಬಳ್ಳಿನ, ಆ ಔಷಧಿಯ ಸಸ್ಯ ಅಂತ ಕರೀರಿ, ಗಿಡಮೂಲಿಕೆ ಅಂತ ಕರೀರಿ, ಅದನ್ನ ಸನ್ನ ತಗೊಂಬರ್ತಾನೆ. ಮಾರ ಸ್ಕಾಲ್ಡೆಡ್ ಹಿಮ್. ಮಾರ ಅವನಿಗೆ ಬೈತಾನೆ ಅದನ್ನು ತಗೊಂಬಂದಾಗ. ಯಾಕೆ ಅಂತಂದ್ರೆ ಬಿಕಾಸ್ ಹಿ ಹ್ಯಾಡ್ ಪ್ಲಕ್ಡ್ ದ ಮೆಡಿಸಿನಲ್ ಕ್ರೀಪರ್. ಯಾವುದೋ ಕಾಡು ಬಳ್ಳಿನ ತಗೊಂಬ ಇದನ್ನು ಕಟ್ಟಕ್ಕೆ ಅಂತ ಕಳಿಸಿದ್ರೆ ತುಂಬಾ ಅಮೂಲ್ಯವಾಗಿರ್ತಕ್ಕಂಥ ಅಪರೂಪದಲ್ಲಿರ್ತಕ್ಕಂಥ ಒಂದು ಮೆಡಿಸಿನಲ್ ಕ್ರೀಪರನ್ನು ಅವನು ಕಿತ್ಕೊಂಡ್ಬಂದಿರ್ತಾನಲ್ಲ, ಅದಕ್ಕೆ ಮಾರ ಬೈತಾನೆ, ಇದನ್ನ ಯಾಕೋ ಕಿತ್ಕೊಂಬರಕ್ಕೆ ಹೋಗಿದ್ದೆ ಅಂತ. ಸೊ ಸಣ್ಣ ಕಾಡಿನಿಂದ ತಗೊಂಬರ್ತಾನೆ. ಅವಾಗ ಮಾರ ಬೈತಾನೆ. ಯಾಕೆ ಬೈತಾನೆ ಅಂದರೆ ತುಂಬ ಅಪರೂಪದ ಗಿಡಮೂಲಿಕೆಯನ್ನು, ಆ ಬಳ್ಳಿಯನ್ನು ಅವನು ಕಿತ್ಕೊಂಡ್ಬಂದಿರ್ತಾನೆ, ಅದಕ್ಕೆ ಬೈತಾನೆ. Next question. According to Mara, who had cursed the medicinal creeper? What was the curse?
ಮಾರನ ಪ್ರಕಾರ ಆ ಮೆಡಿಸಿನಲ್ ಕ್ರೀಪರ್ ಏನಿತ್ತು, ಗಿಡಮೂಲಿಕೆ ಏನಿತ್ತು, ಅದಕ್ಕೆ ಶಾಪ ಹಾಕಿದ್ರಂತೆ. ಯಾರು ಶಾಪ ಹಾಕಿದ್ರು ಮತ್ತು ಏನು ಶಾಪ ಹಾಕಿದ್ರು, ಏನಂತ ಶಾಪ ಹಾಕಿದ್ರು ಅದಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬೋದು ನೋಡಿ. ಅಕಾರ್ಡಿಂಗ್ ಟು ಮಾರನ ಪ್ರಕಾರ, ಯಾಕಂದ್ರೆ ಅವನು ಹೇಳ್ತಕ್ಕಂಥ ಕಥೆಗಳಿಗೆ ಯಾವುದೇ ಸೈಂಟಿಫಿಕ್ ಆಗಿರ್ತಕ್ಕಂಥ ಪ್ರೂಫ್ಸ್ ಇರಲ್ಲ, ಬಟ್ ಅವನು ಹಿಂದಿನಿಂದ ಬಂದಿರತಕ್ಕಂಥ ಆ ನಂಬಿಕೆಗಳನ್ನೇ ಪೂರ್ಣಚಂದ್ರ ತೇಜಸ್ವಿ ಹೇಳ್ತಾ ಇರ್ತಾನೆ. ಈ ಗಿಡಮೂಲಿಕೆಗೆ ಶಾಪ ಹಾಕಿದ್ದಾರೆ. ಎ ಸೇಜ್ ಹ್ಯಾಡ್ ಕರ್ಸ್ ದ ಮೆಡಿಸಿನಲ್ ಕ್ರೀಪರ್. ಒಬ್ಬ ಸೇಜ್, ಒಬ್ಬ ಸಂತ, ಒಬ್ಬ ಸಾಧು, ಒಬ್ಬ ಋಷಿ ಈ ಗಿಡಮೂಲಿಕೆಗೆ ಶಾಪ ಹಾಕಿದ್ನಂತೆ. ಯಾರು ಹಾಕಿದ್ರು? ಎ ಸೇಜ್. ಹಾಗಾದರೆ ಆ ಕರ್ಸ್ ಏನು, ಆ ಶಾಪ ಏನು ಅಂತಂದರೆ ನೆಕ್ಸ್ಟ್ ಇದೆ ನೋಡಿ. ದ ಕರ್ಸ್ ವಾಸ್ ದ್ಯಾಟ್ ವೆನ್ ಎವರ್ ಸಮ್ವನ್ ನೀಡೆಡ್ ದ ಪ್ಲ್ಯಾಂಟ್ ದೇ ವುಡ್ ನಾಟ್ ಬಿ ಏಬಲ್ ಟು ಫೈಂಡ್ ಇಟ್. ಯಾರಿಗಾದರೂ ಆ ಗಿಡಮೂಲಿಕೆ, ಔಷಧಿ ಗಿಡಮೂಲಿಕೆ ಅಲ್ವಾ, ಅದರ ಅವಶ್ಯಕತೆ ಯಾರಿಗಾದರೂ ಬಂದಾಗ ಅದು ಅವರಿಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು ಆ ಋಷಿ ಶಾಪ ಹಾಕಿದ್ನಂತೆ. ಇಷ್ಟು ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ರೈಟ್ ದ ನೇಮ್ಸ್ ಆಫ್ ಎನಿ 2 ವರ್ಕರ್ಸ್ ಆರ್ ಫಾರ್ಮ್ ಹ್ಯಾಂಡ್ಸ್ ಫಾರ್ ದ ನರೇಟರ್. ಈ ಪೂರ್ಣಚಂದ್ರ ತೇಜಸ್ವಿ ಇರೋದಲ್ಲ, ಅವರಿಗೆ ನರೇಟರ್ ಅಂತ ಕರೀತಾರೆ. ಅವ್ರ ತೋಟದಲ್ಲಿ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಯಾರ್ದಾದ್ರೂ ಇಬ್ಬರು ಹೆಸರನ್ನು ಹೇಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು? ಸಣ್ಣ, ಮಾರ, ಅಪ್ಪಣ್ಣ, ಬೈರ, ಮಾಸ್ತಿ, ಕೃಷ್ಣ, ಇಷ್ಟೊಂದು ಹೆಸರುಗಳಿದಾವೆ. ಆ ಪಾಠದಲ್ಲಿ ಇವೆಲ್ಲ ಬರ್ತವೆ. ಅಲ್ಲಿ ನಮಗೆ ಕೇಳಿದ್ದು ಯಾವುದಾದ್ರೂ 2 ಹೆಸರು ಬರೀರಿ ಅಂತ. ಸೊ ಇವುಗಳಲ್ಲಿ ಯಾವುದಾದ್ರೂ 2 ಬರೆದುಬಿಟ್ರೆ ಸಾಕು, ತಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ವೈ ಡಿಡ್ ಕೃಷ್ಣ ಸೀಕ್ ದ ಹೆಲ್ಪ್ ಆಫ್ ದ ಮಲಯಾಳಿ ಸಾಧು. ಈ ಫಾರ್ಮ್ ಹ್ಯಾಂಡ್ ಇದ್ದ ಕೃಷ್ಣ ಅಂತ ಈ ಪೂರ್ಣಚಂದ್ರ ತೇಜಸ್ವಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಒಂದ್ಸರಿ ಈ ಮಲಯಾಳಿ ಗಾಡ್ ಮ್ಯಾನ್ ಅಂತ ಇದೆ ನೋಡಿ, ಮಲಯಾಳಿ ಸಾಧು ಅಂತ ಕರೀರಿ, ಅವನನ್ನು ಹುಡುಕಾಡ್ತಾ ಇದ್ದಂತೆ. ಅವನ ಹತ್ರ ಸಹಾಯ ಕೇಳೋದಕ್ಕೆ ಅವನನ್ನು ಹುಡುಕಾಡ್ತಾ ಇದ್ದ. ಯಾಕೆ ಸಹಾಯ ಕೇಳ್ತಾ ಇದ್ದ, ಅವನಿಗೇನಾಗಿತ್ತು ಸಮಸ್ಯೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು? ಕೃಷ್ಣ ಸಾಟ್ ದ ಗಾಡ್ ಮ್ಯಾನ್ಸ್ ಹೆಲ್ಪ್ ಬಿಕಾಸ್ ಆ ಮಲಯಾಳಿ ಸಾಧು ಇದ್ನಲ್ಲ, ಮಲಯಾಳಿ ಗಾಡ್ ಮ್ಯಾನ್ ಇದ್ನಲ್ಲ, ಅವನ ಹತ್ರ ಹೆಲ್ಪನ್ನು ಯಾಕೆ ಕೇಳ್ತಾ ಇದ್ದಂದರೆ ಹಿ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್ ಆ್ಯಂಡ್ ವಾಸ್ ಅಫ್ರೈಡ್ ಆಫ್ ಅಂಡರ್ಗೋಯಿಂಗ್ ಸರ್ಜರಿ. ಅವನಿಗೆ ಪೈಲ್ಸ್ ಆಗಿತ್ತು, ಮೂಲವ್ಯಾಧಿ ಅಂತ ಕರಿತೀವಲ್ಲ, ಬಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂದರೆ ಅಲ್ಲಿ ಸರ್ಜರಿ, ಆಪರೇಷನ್ ಮಾಡಬೇಕಾಗೋದ್ರಿಂದ ಇವನು ಹೆದರ್ಕೊಂಡು, ಅವನ ಹತ್ರ ಅಷ್ಟೊಂದು ದುಡ್ಡು ಕೂಡ ಇರಲಿಲ್ಲ. ಅದಕ್ಕಾಗಿ ಯಾವುದಾದ್ರೂ ಗಿಡಮೂಲಿಕೆಯಿಂದ ಅಥವಾ ನಾಟಿ ಔಷಧಿಯಿಂದನೇ ವಾಸಿ ಆಗ್ಬೋದು ಅಂತ ಹೇಳ್ಬಿಟ್ಟು ಆ ಮಲಯಾಳಿ ಗಾಡ್ ಮ್ಯಾನ್ ಹತ್ರ ಅವನು ಸಹಾಯ ಕೇಳ್ಕೊಂಡು ಹೋಗ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ರೈಟ್ ದ ನೇಮ್ಸ್ ಆಫ್ ದ 2 ಡಿಸೀಸಸ್ ದಟ್ ಕೃಷ್ಣ ಸಫರ್ಡ್ ಫ್ರಾಮ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅನ್ನುವಂಥ ಈ ಪಾಠದಲ್ಲಿ ಕೃಷ್ಣ ಅಂತ ಬರ್ತಾನೆ. ಪೂರ್ಣಚಂದ್ರ ತೇಜಸ್ವಿ ಅವ್ರ ತೋಟದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ. ಅವನಿಗೆ 2 ಕಾಯಿಲೆಗಳಿತ್ತು, ಡಿಸೀಸಸ್ ಇತ್ತು. ಅದು ಯಾವುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ತಾವು ತುಂಬ ಈಸಿಯಾಗಿ ಬರೆದ್ಬಿಡ್ಬೋದು. ಕೃಷ್ಣ ಸಫರ್ಡ್ ಫ್ರಾಮ್ ಬಾಯ್ಲ್ಸ್ ಆ್ಯಂಡ್ ಪೈಲ್ಸ್. ಇಲ್ಲಿ ಬಾಯ್ಲ್ಸ್ ಅಂತಂದರೆ ಅವನ ಮೈ ಮೇಲೆಲ್ಲ ಗುಳ್ಳೆಗಳಾಗ್ತಾ ಇತ್ತು. ಆಮೇಲೆ ಪೈಲ್ಸ್ ಇತ್ತು, ಅವನಿಗೆ ಮೂಲವ್ಯಾಧಿ ಅನ್ನತಕ್ಕಂಥದ್ದಿತ್ತು. ಈ 2 ಅವನು ಆಸ್ಪತ್ರೆಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಆದರೆ ಮಲಯಾಳಿ ಸಾಧು ಇದ್ನಲ್ಲ, ಗಾಡ್ ಮ್ಯಾನ್ ಇದ್ದಲ್ಲ, ಅವನ ಹತ್ರ ಹೋಗ್ಬಿಟ್ಟು ಗಿಡಮೂಲಿಕೆಯನ್ನು ತಗೊಂಡು ಇವೆರಡನ್ನು ಅವನು ವಾಸಿ ಮಾಡ್ಕೋತಾನೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿರ್ತೀರ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಬರ್ಬೋದು ನೋಡಿ. ವಿಚ್ ಅನಿಮಲ್ ಆ್ಯಂಡ್ ಎ ಬರ್ಡ್ ಕ್ಯೂರ್ ದೆಮ್ಸೆಲ್ಫ್ ಆಫ್ ಎ ಸ್ನೇಕ್ ಬೈಟ್ಸ್ ಬೈ ಚೂಯಿಂಗ್ ದ ಲೀವ್ಸ್ ಆಫ್ ದ ಪ್ಲ್ಯಾಂಟ್. ಮಾರ ಆ ಔಷಧಿ ಸಸ್ಯ ಏನಿತ್ತು, ಗಿಡಮೂಲಿಕೆ ಏನಿತ್ತು, ಅದರ ಔಷಧಿಯ ಗುಣಗಳನ್ನು ಪೂರ್ಣಚಂದ್ರ ತೇಜಸ್ವಿಯವರಿಗೆ ಹೇಳಬೇಕಾದ್ರೆ ಹೇಳ್ತಿರ್ತಾನೆ. ಆ ಗಿಡಮೂಲಿಕೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಕೆಲವೊಂದು ಪ್ರಾಣಿ ಪಕ್ಷಿಗಳು ಹಾವಿನ ಜೊತೆಗೆ ಹೋರಾಟ ಮಾಡಬೇಕಾದ್ರೆ ಹಾವೇನಾದರೂ ಅದಕ್ಕೆ ಕಚ್ಚಿಬಿಟ್ರೆ ಅದರ ವಿಷದಿಂದ ಪಾರಾಗೋದಕ್ಕೆ ಆ ಪ್ರಾಣಿ ಮತ್ತು ಪಕ್ಷಿಗಳು ಹೋಗ್ಬಿಟ್ಟು ಏನು ಮಾಡ್ತವೆ, ಈ ಗಿಡಮೂಲಿಕೆಯನ್ನು ಅಂದರೆ ಅಗಿಯೋದು ಅಂತ ಅಗದು ಅದರ ರಸನ ಕುಡಿದಾಗ ಹಾವಿನ ವಿಷ ಕೂಡ ಇದರಿಂದ ಹೋಗ್ಬಿಡುತ್ತೆ. ಆ ಪ್ರಾಣಿ ಪಕ್ಷಿಗಳು ಕೂಡ ಜೀವಂತವಾಗಿ ಬದುಕುಳಿತವೆ ಅಂತ ಹೇಳ್ತಾನಲ್ಲ. ಯಾವ ಪ್ರಾಣಿ ಮತ್ತು ಯಾವ ಪಕ್ಷಿ ಅಂತ ಕೇಳ್ತಾ ಇದ್ದಾರೆ. ತಾವು ತುಂಬ ಈಸಿಯಾಗಿ ಆನ್ಸರ್ ಮಾಡ್ಬೋದು. ದ ಮಾನ್ಗೂಸ್ ಆ್ಯಂಡ್ ದ ಕೌಕಾಲ್. ಇಷ್ಟು ಬರೋದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಮಾನ್ಗೂಸ್ ಅಂತಂದರೆ ಮುಂಗ್ಸಿ, ಕೌಕಾಲ್ ಅಂತಂದರೆ ಕ್ರೌ ಪೀಸಂಟ್ ಅಥವಾ ಕೆಂಬೂತ ಅಂತ ಕರಿತೀವಿ ನಾವು. ಕಾಗೆ ಥರನೇ ಸ್ವಲ್ಪ ಕೆಂಪಿಗೆ ಇರ್ತದಲ್ಲ ಅದು. ಕ್ಯೂರ್ ದೆಮ್ಸೆಲ್ಫ್ ಬೈ ಚೂಯಿಂಗ್ ದ ಲೀವ್ಸ್ ಆಫ್ ದ ಪ್ಲಾಂಟ್. ಈ ಔಷಧಿ ಗಿಡಮೂಲಿಕೆ ಏನಿತ್ತು ಅದರ ಎಲೆಗಳನ್ನು ಅವು ಅಗಿತವೆ, ಚೂಯಿಂಗ್ ಅಂತ ಕರೆದ ನೋಡಿ. ಅಗದು ತಿನ್ನೋದ್ರಿಂದನೇ ಆ ಹಾವಿನ ವಿಷ ಹೋಗ್ಬಿಡುತ್ತೆ ಅಂತ ಮಾರ ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಹೇಳ್ತಾನೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು. ಹೂ ಲೇಡ್ ಎ ಟ್ರ್ಯಾಪ್ ಆ್ಯಂಡ್ ಕಾಟ್ ಎ ಬಾರ್ಕಿಂಗ್ ಡಿಯರ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್.
ಈ ಮಾರ ಪೂರ್ಣಚಂದ್ರ ತೇಜಸ್ವಿಗೆ ಸ್ಟೋರಿ ಹೇಳ್ಬೇಕಾದ್ರೆ ಬಾರ್ಕಿಂಗ್ ಡೀರ್ ಬಗ್ಗೆನೂ ಹೇಳ್ತಾ ಇರ್ತಾನೆ. ಆ ಬಾರ್ಕಿಂಗ್ ಡೀರನ್ನ ಹಿಡ್ಕೊಳ್ಳೋದಕ್ಕೆ ಹೂ ಲೇಡ್ ದ ಟ್ರ್ಯಾಪ್, ಯಾರು ಬಲೆಯನ್ನ ಹಾಕಿದ್ರು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಾವು ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮಾರಾ ಆ್ಯಂಡ್ ಒನ್ ಆಫ್ ಹಿಸ್ ಫ್ರೆಂಡ್ಸ್, ಬೇರೆ ಯಾರು ಅಲ್ಲ, ಈ ಕಥೆಯನ್ನು ಹೇಳ್ತಾ ಇದ್ದಲ್ಲ ಮಾರ ಮತ್ತೆ ಇವನೊಬ್ಬ ಫ್ರೆಂಡ್ ಇಬ್ರು ಸೇರ್ಕೊಂಡ್ಬಿಟ್ಟು ಆ ಬಾರ್ಕಿಂಗ್ ಡೀರ್ನ ಹಿಡಿಯೋದಕ್ಕೆ ಬಲೆ ಹಾಕಿದ್ರು. ಲೇಡ್ ಎ ಟ್ರ್ಯಾಪ್ ಅಂಡ್ ಕಾಟ್ ಎ ಬಾರ್ಕಿಂಗ್ ಡೀರ್. ತಾವು ಇಷ್ಟು ಬರೆಯೋ ಬದಲಾಗಿ ಮಾರಾ ಆ್ಯಂಡ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಅಂತ ಇಷ್ಟೇ ಬರೆದ್ರು ಕೂಡ ನಡೆಯುತ್ತೆ. ತಮಗೆ ಈಸಿಯಾಗಿ 2 ಮಾರ್ಕ್ಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ. ಹೂ ಡಿಸೈಡೆಡ್ ಟು ಕಂಡಕ್ಟ್ ದ ಎಕ್ಸ್ಪೀರಿಮೆಂಟ್ ಅಂಡ್ ಬ್ರಾಟ್ ಎ ಲೀಟರ್ ಆಫ್ ಮಿಲ್ಕ್ ಅಂತ ಕೇಳ್ತಾ ಇದ್ದಾರೆ. ಹೂ ಡಿಸೈಡೆಡ್ ಟು ಕಂಡಕ್ಟ್ ದ ಎಕ್ಸ್ಪೀರಿಮೆಂಟ್, ಪ್ರಯೋಗ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಯಾರು ಡಿಸೈಡ್ ಮಾಡಿದ್ರು? ಏನು ಪ್ರಯೋಗ ಮಾಡಿ ನೋಡೋದು? ಆ ಔಷಧಿಯ ಸಸ್ಯ ಏನಿತ್ತು, ಕ್ರೀಪರ್ ಏನಿತ್ತು, ಅದಕ್ಕೆ ನಿಜವಾಗ್ಲೂ ಔಷಧಿಯ ಗುಣಗಳಿದೆವಾ ಅಥವಾ ಏನಾದರೂ ಡಿಫ್ರೆಂಟ್ ಆಗಿದೆನಾ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯೋಗ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಯಾರು ಡಿಸೈಡ್ ಮಾಡ್ತಾರೆ? ಅಂಡ್ ಬ್ರಾಟ್ ಎ ಲೀಟರ್ ಆಫ್ ಮಿಲ್ಕ್, ಅದನ್ನು ಪ್ರಯೋಗ ಮಾಡೋದಕ್ಕೆ 1 ಲೀಟರ್ ಹಾಲನ್ನು ಕೂಡ ತಗೊಂಡ್ಬರ್ತಾರೆ. ಯಾರು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಹೇಗೆ ಬರಿಬಹುದು ನೋಡಿ. ದ ನರೇಟರ್ ಅಂಡ್ ಹಿಸ್ ಫ್ರೆಂಡ್ ಚಂದ್ರು, ಬೇರೆ ಯಾರು ಅಲ್ಲ, ನರೇಟರ್ ಆಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತೆ ಅವರ ಫ್ರೆಂಡ್ ಇರ್ತಾರೆ ಒಬ್ರು ಚಂದ್ರು ಅಂತ, ಪ್ಲಾಂಟ್ ಪೆಥಾಲಜಿಸ್ಟ್ ಆಗಿರ್ತಾರೆ. ಇಬ್ರು ಸೇರಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ತಾರೆ. 1 ಲೀಟರ್ ಹಾಲನ್ನು ತಗೊಂಡ್ಬರ್ತಾರೆ. ತಾವು ಫುಲ್ ಆನ್ಸರ್ ಈ ರೀತಿಯಾಗಿ ಬರಿಬಹುದು. ದ ನರೇಟರ್ ಆ್ಯಂಡ್ ಹಿಸ್ ಫ್ರೆಂಡ್ ಚಂದ್ರು ಡಿಸೈಡೆಡ್ ಟು ಕಂಡಕ್ಟ್ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಬ್ರಾಟ್ ಎ ಲೀಟರ್ ಆಫ್ ಮಿಲ್ಕ್ ಅಂತ ಕೂಡ ಬರಿಬೋದು. ತಾವು ಇಷ್ಟು ಲೆಂದಿಯಾಗಿ ಬರೆಯೋದು ಬೇಡ ಅಂತಂದರೆ ದ ನರೇಟರ್ ಆ್ಯಂಡ್ ಹಿಸ್ ಫ್ರೆಂಡ್ ಚಂದ್ರು ಅಂತ ಬರೆದ್ರೂ ಕೂಡ ತಮಗೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ಹೂ ಹ್ಯಾಡ್ ಗಾಟ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ ಆ್ಯಂಡ್ ಹೂ ಹ್ಯಾಡ್ ಟ್ರೀಟೆಡ್ ಹಿಮ್, ಯಾರ ಮೈ ಮೇಲೆಲ್ಲ ಗುಳ್ಳೆಗಳು ಬಂದಿದ್ವು, ಬೊಬ್ಬೆಗಳು ಬಂದಿದ್ವಲ್ಲ, ಯಾರ ಮೈ ಮೇಲೆ ಬಂದಿದ್ದು ಮತ್ತೆ ಯಾರು ಅವನಿಗೆ ಟ್ರೀಟ್ಮೆಂಟನ್ನು ಕೊಟ್ಟರು ಅಂತ ಕೇಳ್ತಾ ಇದ್ದಾರೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಕೃಷ್ಣ ಹ್ಯಾಡ್ ಗಾಟ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ, ಬೇರೆ ಯಾರು ಅಲ್ಲ, ಕೃಷ್ಣ ಅಂತಿದ್ದಲ್ಲ ಫಾರ್ಮ್ ಹ್ಯಾಂಡ್, ಈ ಪೂರ್ಣಚಂದ್ರ ತೇಜಸ್ವರ ತೋಟದಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅವನ ಮೈ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದು, ಗುಳ್ಳೆಗಳು ಬಂದ್ಬಿಟ್ಟಿದ್ದು. ಆ್ಯಂಡ್ ಎ ಮಲಯಾಳಿ ಸಾಧು ಅಥವಾ ಮಲಯಾಳಿ ಗಾಡ್ ಮ್ಯಾನ್ ಹ್ಯಾಡ್ ಟ್ರೀಟೆಡ್ ಹಿಮ್, ಅವನು ಆಸ್ಪತ್ರೆಗೆ ಹೋಗ್ಲಿಲ್ಲ, ಒಬ್ಬ ಮಲಯಾಳಿ ಸಾಧು ಇದ್ದ, ಗಾಡ್ ಮ್ಯಾನ್ ಇದ್ದ, ಅವನ ಹತ್ರ ಹೋಗ್ಬಿಟ್ಟು ಕೆಲವೊಂದು ಗಿಡಮೂಲಿಕೆಗಳನ್ನ ತಗೊಂಡು ಅದರಿಂದ ತನಗೇನು ಬಾಯ್ಲ್ಸ್ ಆಗಿತ್ತು ಮೈಯೆಲ್ಲ ಅದನ್ನ ವಾಸಿ ಮಾಡ್ಕೋತಾನೆ ಅನ್ನೋದನ್ನ ತಾವು ಪಾಠದಲ್ಲಿ ಕೇಳಿದ್ದೀರ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು. ವಾಟ್ ಹ್ಯಾಪನ್ಡ್ ವೆನ್ ದ ನರೇಟರ್ ಅಂಡ್ ಚಂದ್ರು ಮಿಕ್ಸ್ ದ ಕ್ರೀಪರ್ ಲೀವ್ಸ್ ವಿತ್ ಮಿಲ್ಕ್, ನರೇಟರ್ ಆಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತೆ ಅವರ ಫ್ರೆಂಡ್ ಇದ್ರಲ್ಲ ಪ್ಲಾಂಟ್ ಪೆಥಾಲಜಿಸ್ಟ್ ಚಂದ್ರು ಇದ್ರಲ್ಲ, ಅವರಿಬ್ರು ಸೇರ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಈ ಗಿಡಮೂಲಿಕೆ ಏನಿತ್ತು, ಕ್ರೀಪರ್ ಏನಿತ್ತು ತಂದು ಅದರ ಎಲೆನ ತಂದು ಅರೆದು ಅದನ್ನು 1 ಲೀಟರ್ ಹಾಲ್ನಲ್ಲಿ ಮಿಕ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ಹೇಗೆ ಬರಿಬೋದು. ದ ಮಿಲ್ಕ್ ಬಿಕಮ್ ಫರ್ಮ್ ಆ್ಯಂಡ್ ರಬ್ಬರಿ ಫಾರ್ಮಿಂಗ್ ಎ ಸಾಲಿಡ್ ಮೌಲ್ಡ್ ಲೈಕ್ ಮಾಸ್. ದ ಮಿಲ್ಕ್ ಬಿಕಮ್ ಫರ್ಮ್ ಆ್ಯಂಡ್ ರಬ್ಬರಿ, ಅದನ್ನು ಮಿಕ್ಸ್ ಮಾಡಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ಹಾಲು ಗಟ್ಟಿ ಆಗುತ್ತೆ, ಒಂಥರ ರಬ್ಬರಿ ಜೆಲ್ಲಿ ಥರ ಆಗುತ್ತೆ. ಫಾರ್ಮಿಂಗ್ ಎ ಸಾಲಿಡ್ ಮೌಲ್ಡ್ ಲೈಕ್ ಮಾಸ್, ಯಾವ ಪಾತ್ರೆಯಲ್ಲಿ ಹಾಲಲ್ಲಿ ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ರೋ ಅದೇ ಆಕಾರವನ್ನು ಪಡ್ಕೊಂಡಿತ್ತು, ಅದನ್ನು ಉಲ್ಟಾ ಮಾಡಿದಾಗ ಅದೇ ಆಕಾರದಲ್ಲಿ ಆ ಹಾಲು ಗಟ್ಟಿಯಾಗಿ ಬೀಳುತ್ತೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಇವಿಷ್ಟು ಈ ಪಾಠದಿಂದ ಮುಖ್ಯವಾಗಿ ಎಕ್ಸಾಮಿನೇಷನ್ಲಿ ಕೇಳ್ಬೋದಾಗಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ಸ್ ಮತ್ತು ಆನ್ಸರ್ ಆಯಿತು. ತುಂಬ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ಬೋದು, ಬಟ್ ಅಲ್ಲಿ 2 ವ್ಯಾಲ್ಯೂ ಪಾಯಿಂಟ್ಸ್ ಇರೋ ಪ್ರಶ್ನೆಗಳನ್ನ ಕೇಳಬೇಕು 2 ಮಾರ್ಕ್ಸ್ಗೆ ಅಂತ ಇರೋದ್ರಿಂದ ಆ 2 ವ್ಯಾಲ್ಯೂ ಪಾಯಿಂಟ್ಸ್ ಇರೋ ಪ್ರಶ್ನೆಗಳನ್ನ ಮತ್ತು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಆನ್ಸರ್ನ ಹೇಗೆ ಬರೀಬೇಕು ಅನ್ನೋದನ್ನು ನೋಡ್ಕೊಂಬಂದ್ವಿ. ಇನ್ನು 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ನೋಟ್ಸನ್ನು ಮಾಡಿ PDF ಮಾಡಿಬಿಟ್ಟು ಲಿಂಕನ್ನು ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ MCQ ಕ್ವಶನ್ಸ್ಗಳಿಗೆ ಕ್ವಿಜನ್ನು ಮಾಡಿದ್ದೀನಿ, ಅದನ್ನು ತಾವು ಮತ್ತೆ ಅಟೆಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.